ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ರೋಹಿ ಲ್ಯಾಬ್. ನಾನಿವತ್ತು ನಿಮ್ಗೆ ಡೆಕ್ಸ್ಟ್ರಿನ್ ಹೇಗ್ ತಯಾರು ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಡೆಕ್ಸ್ಟ್ರಿನ್ ಅಂತ ಅಂದ್ರೆ ಅದು ಒಂದು ಟೈಪ್ ಆಫ್ ಗಮ್. ನೀವು ಮನೇಲಿ ಏನಾದ್ರೂ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ತಕ್ಷಣ ಗಮ್ ಬೇಕಾದಾಗ ನಿಮ್ ಮನೇಲಿ ಗಮ್ ಎಲ್ಲ ಖಾಲಿ ಆಗಿದೆ ಅಂತ ಅನ್ಕೊಳ್ಳಿ. ತಕ್ಷಣ ಬೇಕು ಅಂತಂದ್ರೆ ಮನೇಲೆ ಸಿಂಪಲ್ ಆಗಿ ಮನೇಲಿರೋಂತ ವಸ್ತುನೇ ಯೂಸ್ ಮಾಡ್ಕೊಂಡು ಹೇಗ್ ಗಮ್ ತಯಾರು ಮಾಡೋದು ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಹಾಗಾದ್ರೆ ಇನ್ಯಾಕ್ ತಡ, ಬನ್ನಿ ಎಕ್ಸ್ಪೆರಿಮೆಂಟ್ ಶುರು ಮಾಡೋಣ. ಡೆಕ್ಸ್ಟ್ರಿನ್ ಮಾಡೋದಿಕ್ಕೆ ಬೇಕಾಗಿರೋಂತ ಒಂದೇ ಒಂದು ವಸ್ತು ಅಂತಂದ್ರೆ ಅದು ಸ್ಟಾರ್ಚ್. ನೋಡಿ, ನಾನಿಲ್ಲಿ ಸ್ಟಾರ್ಚ್ ತಗೊಂಡಿದ್ದೀನಿ. ಇದು ಕಾರ್ನ್ ಸ್ಟಾರ್ಚ್. ಅಂದ್ರೆ ನೀವು ಶಾಪ್ ಅಲ್ಲೆಲ್ಲ ತಗೊಳ್ಳೋದಾದ್ರೆ ಮಾಲ್ಗಳಲ್ಲಿ ಎಲ್ಲ ಕಾರ್ನ್ ಫ್ಲೋರ್ ಅಂತ ಸಿಗುತ್ತೆ. ಸೊ ಅದೇ ಕಾರ್ನ್ ಸ್ಟಾರ್ಚ್. ಬೇರೆ ಸ್ಟಾರ್ಚ್ ಅನ್ನು ಯೂಸ್ ಮಾಡ್ಬೋದು ನೀವು, ಪೊಟ್ಯಾಟೊ ಸ್ಟಾರ್ಚ್ ಆ ತರ ಯಾವ್ದನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನೀಗ ಕಾರ್ನ್ ಸ್ಟಾರ್ಚ್ ತಗೊಂಡಿದ್ದೀನಿ. ಇವಾಗ ಈ ಕಪ್ಪಿಂದ ನಾನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಿಂಗೆ ಸ್ಪ್ರೆಡ್ ಮಾಡ್ಕೊತೀನಿ. ಇವಾಗ ಇದನ್ನ ಹೀಟ್ ಮಾಡ್ಬೇಕು. ಹಾಗಂತ ಡೈರೆಕ್ಟ್ ಆಗಿ ಸ್ಟವ್ ಮೇಲೆ ಇಡಬೇಡಿ, ಅವಾಗ ಡೆಕ್ಸ್ಟ್ರಿನ್ ಬದಲಾಗಿ ಎಲ್ಲ ಸೀದೋಗಿರುತ್ತಷ್ಟೇ. ಅದಕ್ಕೆ ನೋಡಿ, ಈ ತರ ಒಂದು ಕುಕ್ಕರ್ ತಗೋಬೇಕು. ನೀವು ಕೇಕ್ ಎಲ್ಲ ಮಾಡೋದಕ್ಕೆ ಓವನ್ ಇಲ್ಲ ಅಂತಂದ್ರೆ ಕುಕ್ಕರ್ ಅಲ್ಲಿ ಬೇಕ್ ಮಾಡ್ಕೊತೀರಲ್ಲ, ಆ ತರ ಈ ತರ ಒಂದು ಸ್ಟ್ಯಾಂಡ್ ಇಟ್ಕೊಳ್ಳಿ ಒಳಗಡೆ. ಡೈರೆಕ್ಟ್ ಹೀಟ್ ಬರಬಾರ್ದು ಅಂತ ಅಷ್ಟೇನೆ. ಈ ತರ ಇಟ್ಬಿಟ್ಟು ನಾವೀಗ ಕುಕ್ಕರ್ ಮುಚ್ಬಿಡೋಣ. ಇವಾಗ ನಾನು ಸ್ಟವ್ ಆನ್ ಮಾಡ್ಕೊಳ್ತೀನಿ. ಕುಕ್ಕರ್ ಇಡ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ ಅಲ್ಲಿ ಇಡ್ತೀನಿ. ಇದು ಸ್ವಲ್ಪ ಟೈಮ್ ತಗೊಳತ್ತೆ ಆಗೋದಿಕ್ಕೆ. ಅವಾಗ ನಾವು ಕುಕ್ಕರ್ನ ಓಪನ್ ಮಾಡಿ ಎಲ್ಲ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ತಾ ಇರ್ಬೇಕು. ಅದು ಬ್ರೌನ್ ಕಲರ್ ಬರುತ್ತೆ, ಅಲ್ಲಿವರೆಗೂ ಅದನ್ನ ಹೀಟ್ ಆಗೋದಿಕ್ಕೆ ಬಿಡ್ಬೇಕು. ಬನ್ನಿ ಇವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಹೇಗ್ ವರ್ಕ್ ಆಗತ್ತೆ, ಎಕ್ಸ್ಪೆರಿಮೆಂಟ್ ಹೇಗ್ ಆಗ್ತಾ ಇದೆ ಅಂತ. ಇದು ಬಿಸಿ ಆಗ್ತಾ ಇರ್ಲಿ. ಓಕೆ, ಇವಾಗ ನಾವು ಡೆಕ್ಸ್ಟ್ರಿನ್ ಮಾಡೋದಕ್ಕೆ ಸ್ಟಾರ್ಚ್ ತಗೊಂಡ್ವಿ ಅಲ್ವಾ. ಆ ಸ್ಟಾರ್ಚ್ ಅಲ್ಲಿರೋ ಮಾಲಿಕ್ಯೂಲ್ಸ್ ಒಂದು ಚೈನ್ ಫಾರ್ಮ್ ಅಲ್ಲಿ ಇರತ್ತೆ. ನಾವ್ ಅದನ್ನ ಡೆಕ್ಸ್ಟ್ರಿನ್ ಮಾಡೋದಕ್ಕೆ ಹೀಟ್ ಮಾಡಿದಾಗ ಸಿಂಗಲ್ ಇಂಡಿವಿಜುವಲ್ ಪೀಸಸ್ ಆಗಿ ಆ ಮಾಲಿಕ್ಯೂಲ್ಸ್ ಬ್ರೇಕ್ ಡೌನ್ ಆಗುತ್ತೆ. ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಅದೇನೆ ಡೆಕ್ಸ್ಟ್ರಿನ್. ಇದರಲ್ಲಿ 3 ತರ ಡೆಕ್ಸ್ಟ್ರಿನ್ ಇದೆ. ಅದರಲ್ಲಿ ಫಸ್ಟ್ ವೈಟ್ ಡೆಕ್ಸ್ಟ್ರಿನ್, ಬ್ರೌನ್ ಡೆಕ್ಸ್ಟ್ರಿನ್ ಮತ್ತೆ ಬ್ರಿಟಿಷ್ ಗಮ್ ಅಂತ. ನಮ್ಗೆ ಇವಾಗ ವೈಟ್ ಡೆಕ್ಸ್ಟ್ರಿನ್ ಮತ್ತೆ ಬ್ರಿಟಿಷ್ ಗಮ್ ಬೇಡ, ನಾವು ಮಾಡ್ತಾ ಇರೋದು ಬ್ರೌನ್ ಡೆಕ್ಸ್ಟ್ರಿನ್. ಸೊ ಇದನ್ನ ಹಾಗಾದ್ರೆ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಇದು ಆಕ್ಚುಲಿ ಒಂದು ಒಳ್ಳೆ ಗಮ್, ಚೆನ್ನಾಗಿ ಎಲ್ಲದಕ್ಕೂ ಅಂಟ್ಕೊಳತ್ತೆ. ನೀವು ಮನೇಲಿ ಪೇಪರ್ ಅನ್ನ ಅಂಟಿಸೋದಿಕ್ಕೆ ಮತ್ತೆ ಎನ್ವಿಲಪ್ ಕವರ್ಗಳು ಮಾಡೋದಿಕ್ಕೆ ಎಲ್ಲ ಯೂಸ್ ಮಾಡ್ಕೋಬಹುದು. ಬೇರೆ ಕ್ರಾಫ್ಟ್ ಮಾಡೋದಿಕ್ಕೆ ಎಲ್ಲ ಯೂಸ್ ಮಾಡ್ಬೋದು. ಇದನ್ನ ಮಿಲಿಟ್ರಿಲೂ ಕೂಡ ಯೂಸ್ ಮಾಡ್ತಾ ಇದ್ರು. ಇವಾಗ ಅವರು ಮದ್ದು ಗುಂಡುಗಳನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸಾಗಿಸ್ಬೇಕಲ್ವಾ, ಅವಾಗ ಪ್ಯಾಕ್ ಮಾಡೋದಿಕ್ಕೆ ಈ ಅಂಟನ್ನೇ ಬಳಕೆ ಮಾಡ್ತಾ ಇದ್ರು. ಮತ್ತೆ ಕೆಮಿಕಲ್ಸ್ ಎಲ್ಲ ಇರುತ್ತಲ್ಲ, ಎಕ್ಸ್ಪ್ಲೋಸಿವ್ ಕೆಮಿಕಲ್ಸ್, ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ಪಟಾಕಿಲಿ ಬ್ಲ್ಯಾಕ್ ಪೌಡರ್ ಇರುತ್ತಲ್ಲ, ಗನ್ ಪೌಡರ್, ಅದು ಪೌಡರ್ ಫಾರ್ಮ್ ಅಲ್ಲಿ ಇರೋದನ್ನ ಇದನ್ನ ಬೈಂಡರ್ ಆಗಿ ಯೂಸ್ ಮಾಡಿ ಅದನ್ನ ಗ್ರಾನ್ಯುಲೇಷನ್ ಮಾಡ್ತಾರೆ. ಗ್ರಾನ್ಯುಲೇಷನ್ ಅಂದ್ರೆ ಮಾತ್ರೆ ತರ, ಪೆಲೆಟ್ಸ್ ತರ ಇರುತ್ತಲ್ಲ, ಆ ತರ ಮಾಡ್ತಾರೆ.
ಸೊ ಅದಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ನೀವು ಮನೇಲಿ ಏನಕ್ಕಾದ್ರೂ ಅಂಟಿಸೋದಿಕ್ಕೆ ಎಲ್ಲ ಯೂಸ್ ಮಾಡ್ಬೋದು. ಮತ್ತೆ ಬೇರೆ ಬೇರೆ ತರ ಡೆಕ್ಸ್ಟ್ರಿನ್ಸ್ ಎಲ್ಲ ಇದೆ. ಅದನ್ನ ಫುಡ್ ಅಲ್ಲಿ ಥಿಕ್ನಿಂಗ್ ಏಜೆಂಟ್ ಆಗಿ ಬಳಕೆ ಮಾಡ್ತಾರೆ. ಮತ್ತೆ ಇನ್ನು ಬೇರೆ ಬೇರೆ ಯೂಸಸ್ ಎಲ್ಲ ಇದೆ. ಇಷ್ಟು ಸಾಕು. ಸೊ ನಾವು ಇವಾಗ ನೋಡೋಣ ಹೇಗಾಗಿದೆ. ಓಕೆ, ಇವಾಗ 25 ಮಿನಿಟ್ಸ್ ಆಯ್ತು. ತೆಗೆದು ನೋಡೋಣ. ಇವಾಗ ಆಫ್ ಮಾಡ್ಬಿಡ್ತೀನಿ. ನೋಡಿ, ಬ್ರೌನ್ ಕಲರ್ ಆಗಿದೆ. ಇವಾಗ ಸ್ವಲ್ಪ ಹೊತ್ತು ಕೂಲ್ ಆಗ್ಲಿ, ಆಮೇಲೆ ನಾನು ನಿಮಗ್ ತೋರಿಸ್ತೀನಿ. ಇವಾಗ ತಣ್ಣಗಾಗಿದೆ, ತೆಕ್ಕೊಳ್ತಾ ಇದ್ದೀನಿ ಈಚೆಗೆ. ನೋಡಿ, ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ನೀರಲ್ಲಿ, ಅಂಟಿಸಿ ನೋಡೋಣ ಪೇಪರ್. ಓಕೆ, ಇವಾಗ ಕುಕ್ಕರ್ ಇಂದ ತೆಕ್ಕೊಂಡಲ್ಲ, ಇವಾಗ 2 ಸ್ಪೂನ್ ಈ ಕಪ್ ಒಳಗಡೆ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಬಿಸಿ ನೀರ್ ಇಟ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ತೀನಿ, ಅವಾಗ ಗಮ್ ತರ ಆಗುತ್ತೆ. ನೋಡ್ಕೊಂಡು ಹಾಕೊಳ್ಳಿ. ನೋಡಿ, ಇವಾಗ ಇದು ಪೇಸ್ಟ್ ತರ ಆಗಿದೆ. ಇದೇನೆ ಡೆಕ್ಸ್ಟ್ರಿನ್ ಗಮ್. ಇವಾಗ ನಾನು ಈ ತರ ಪೇಪರ್ ತಗೊಂಡಿದ್ದೀನಿ, ಅಂಟಿಸೋಣ ಇವಾಗ. ಇವಾಗ ಸ್ವಲ್ಪ ಹೊತ್ತು ಡ್ರೈ ಆಗ್ಲಿ, ಆಮೇಲೆ ನಾನು ನಿಮಗ್ ತೋರಿಸ್ತೀನಿ. ಓಕೆ, ನೋಡಿ, ಚೆನ್ನಾಗಿ ಡ್ರೈ ಆಗಿದೆ ಈ ಪೇಪರ್, ಅಂಟಿಸಿದ್ನಲ್ಲ. ನೋಡಿ, ತೋರಿಸ್ತೀನಿ. ಬರ್ತಾ ಇಲ್ಲ ನೋಡಿ, ಚೆನ್ನಾಗಿ ಅಂಟ್ಕೊಂಡಿದೆ. ಆಮೇಲೆ ಇಲ್ಲಿ ನೋಡಿ, ಈ ತರ ಈ ಕಡೆನೂ ಅಷ್ಟೇ. ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ಅಲ್ವಾ? ಇದೇ ತರ ನೀವು ಈ ಪೌಡರ್ನ ಡೆಕ್ಸ್ಟ್ರಿನ್ ಸ್ಟೋರ್ ಮಾಡ್ಬೇಕು ಅಂತಂದ್ರೆ ಪೌಡರ್ ಫಾರ್ಮ್ ಅಲ್ಲೇ ಸ್ಟೋರ್ ಮಾಡ್ಕೊಳ್ಳಿ. ಯಾವಾಗ ಬೇಕೋ ಅವಾಗ ನೀವು ಎಷ್ಟು ಬೇಕೋ ಅಷ್ಟು ಪೌಡರ್ನ ಹಾಕೊಂಡು ಅದಕ್ಕೆ ಬಿಸಿನೀರು ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು, ನೀವು ಯಾವ್ದಕ್ ಬೇಕೋ ಅದಕ್ಕೆ. ಇದೇ ತರನೇ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗ್ ಬಂತು ಅಂತ ಹೇಳಿ. ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ ಈ ಎಕ್ಸ್ಪೆರಿಮೆಂಟ್? ಅಲ್ಲ, ಕಾರ್ನ್ ಸ್ಟಾರ್ಚ್ ಇಂದ ಈ ತರ ಆಗತ್ತಾ ಅಂತ ಅನ್ಸುತ್ತಲ್ವಾ ನಿಮ್ಗುನು? ಓಕೆ, ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.